ಅಮ್ಮ, ಹಳ್ಳಿಗೆ ವಾಪಸ್ ಬಂದ್ಬಿಟ್ಟಿದೀವಲ್ಲ, ಹಳ್ಳಿನಾಗ ಯಾರು ಏನು ಅನ್ಕೊಳಕ್ಕಿಲ್ಲ ತಾನೇ. ನೋಡಪ್ಪ ಇಷ್ಟು ದಿನ ಹೋದ್ರು ಹಿಂಗೆ ವಾಪಸ್ ಬಂದ್ಬಿಟ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಆಡ್ಕೊಬಿಟ್ರು ನಮ್ಮನ್ನ. ಮಗ ನೋಡು, ಇವಾಗ ಬ್ಯಾರೆ ಪ್ಲಾನ್ ಮಾಡಿದೀವಲ್ಲ ಅದೇ ಪ್ರಕಾರ ನಡ್ಕೊಳ್ಳೋಣ. ಇವಾಗ ನಿನ್ಗೆ ಏನಾಗೋಗ್ಬಿಟ್ಟೈತೆ, ಇವಾಗ ನಿನ್ಗೆಲ್ಲನೂ ಹೋಗಿರೋ ಜ್ಞಾನ ಎಲ್ಲ ವಾಪಸ್ ಬಂದ್ಬಿಟ್ಟೈತೆ ನಿನಗೆ. ಸರಿನಾ? ತಲೆಗೆ ಏಟ್ ಬಿದ್ಬಿಟ್ಟೆಲ್ಲ ಮರ್ತೋಗ್ಬಿಟ್ಟಿದ್ದಲ್ಲ, ಅದೆಲ್ಲನೂ ಗೆಪ್ತಿ ಬಂದ್ಬಿಟ್ಟೈತೆ ನಿನಗೆ. ಹೆಂಡ್ತಿ ಆಮೇಲೆ ಮನೆ ಎಲ್ಲ ನೆನಪಾಗೋಗ್ಬಿಟ್ಟೈತೆ. ಅದಕ್ಕೆ ನೀನು ಊರು ಅಂತ ಹೇಳ್ಬಿಟ್ಟು ವಾಪಸ್ ಬಂದಿದ್ಯಾ. ಇದೇ ಥರ ನೀನೇ ನಡ್ಕೋಬೇಕು, ಸರಿನೇ? ಊರವ್ರಿಗೆಲ್ಲನೂ ಹಿಂಗೆ ನೀನೇ ಹೇಳ್ಬೇಕು ನೀನು. ಯಾರು ಕೇಳಿದ್ರು ನಾನು ಹಂಗೆ ಹೇಳ್ತೀನಿ, ನನ್ನ ಮಗಂಗೆ ಇದಾಗೋಗ್ಬಿಟ್ಟಿತ್ತು, ಇವಾಗೆಲ್ಲ ಗೆಪ್ತಿ ಬಂದ್ಬಿಟ್ಟೈತೆ ನನ್ನ ಮಗಂಗೆ ಅಂತಲೇ ಹೇಳ್ತೀನಿ ನಾನು. ಸರಿನಾ? ನೀನು ಹಂಗೆ ನೀನು ಹೇಳು, ನಾನು ಹಂಗೆ ಹೇಳ್ತೀನಿ. ನೋಡಿ ಇವಾಗ ಮಂತಕ್ಕೆ ಹೋಗೋಣ, ಹೋಗ್ಬಿಟ್ಟು ಅವ್ರಿಗೂ ಹಂಗೆ ಹೇಳೋಣ. ನಂಬ್ತಾರೇನಮ್ಮ? ಈ ಶಾರದಿ ಮಗಳನ್ನ ನಂಬ್ಸೋದು ಭಾಳ ಕಷ್ಟ ಕಣಮ್ಮ. ಅಯ್ಯೋ, ಆಗಲೇ ಮದ್ವೆಗಿದ್ವಿ ಅಂತೆಲ್ಲ ಮಾತಾಡ್ಬಿಟ್ಟಿದ್ವಿ. ಈಗ ಏನಾರ ಎಡವಟ್ ಆದರೆ ಭಾಳ ಕಷ್ಟ ಆಯ್ತದೆ. ಆದರೂ ಪರವಾಗಿಲ್ಲ ನೋಡಿ, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ಇರೋದನ್ನ ಹೆಂಗೆ ಗೊತ್ತಾಗೆ ಇದು ಮಾಡಬೇಕಲ್ಲ, ಹೇಳ್ಬೇಕಲ್ಲ. ಇನ್ನು ಸುಮ್ಮನೆ ಬೀದಿನಾಗ ಬರೋಕ್ಕಾಗ್ತೈತಾ? ಸತ್ಯ, ಆ ಮನೆಯಲ್ಲಿ ರಾಣಿ ಇಲ್ಲಿಗೆ ಬರಲಿಲ್ಲ ಅಂದರೆ ಸಾಕಮ್ಮ ನನ್ನ ಹೆಂಡ್ತಿ. ಅಬ್ಬಬ್ಬಬ್ಬ, ಅವಳು ಊರು ಬಜಾರಿ. ಇವಳು ಬೇಕು ಆಶಾ, ಅವಳು ಬೇಡ ಅನ್ನಂಗೆ ಆಯಿತು. ಅಮ್ಮ, ಇನ್ನೊಂದ್ಸಲ ಯಾವ ಹುಡುಗಿ ವಿಚಾರಕ್ಕೂ ಹೋಗೋದು ಬೇಡ. ಎಲ್ಲರೂ ದುಡ್ಡುಗೋಸ್ಕರ ನಮ್ಮಂಗೆ ಸಾಯ್ತಾವ್ರೆ ಕಣಮ್ಮ. ಪ್ರಪಂಚದಾಗ ಇವಾಗ ಎಲ್ಲನೂ ದುಡ್ಡು 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 ಅಷ್ಟೇನೇ. ಅದಕ್ಕೆ ಇನ್ನು ಯಾವ ಹುಡುಗಿ ಸವಸನವೇ ಬೇಡ. ಮೂರ್ವಾ ದಿನಕ್ಕೆ ಇಲ್ಲೇ ಇದ್ಬಿಡೋಣ. ಏನಂತೀಯ? ಸರಿ ಬಾ ಮಗನೇ, ಸಾಕು, ಆಗಿದ್ದೆಲ್ಲ ಆಯಿತು. ಇನ್ನೇನಾಗಬೇಕು ಆಳದ್ದು. ಬಾ, ಇನ್ನೇ ಕರಿ, ಪ್ರೀತಿಯಿಂದ ಆಶಾ ಆಶಾ ಅಂತ ಕರಿ. ಬಿದ್ದೋಯ್ತಾಳೆ ಅವಳಂತೂ. ಗೊತ್ತಲ್ಲ, ಮೊದಲೇ ರೀ 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 ಅಂತ ಓಡಾಡ್ತಾ ಇದ್ಲು, ಇವಾಗ ಬಿದ್ದೋಗ್ಬಿಡ್ತಾಳೆ ಹಂಗೇನೆ. ಆಶಾ, ಆಶಾ, ಅತ್ತೆ, ಅತ್ತೆ. ನೋಡು, ಅವಳು ಈಚೆ ಕಡೆಗೆ ಬಂದರೆ ಪ್ರೀತಿಯಿಂದ ಮಾತಾಡಿಸ್ಬೇಕು, ಸರಿನಾ? ಜಾಸ್ತಿ ಪ್ರೀತಿಯಿಂದ. ಅಯ್ಯೋ ಆಶಾ, ನಂಗೆ ತಲೆಗೆ ಏಟ್ ಬಿದ್ದಿತ್ತಲ್ಲ, ಎಲ್ಲ ನೆನಪಾಯ್ತು ಮತ್ತೆ, ಹಾಗೆ ಹೀಗೆ ಅಂತ ನೈಸ್ ಮಾಡು ಮಗನೇ. ಇಲ್ಲ ಅಂದರೆ ಮತ್ತೆ ಭಿಕ್ಷೆ ಎತ್ತಬೇಕಾಗ್ತದೆ. ನಾನು ನೀನು ಯೋಚನೆ ಮಾಡು. ಇಷ್ಟು ದೊಡ್ಡ ಮನೆಯಾಗೆ ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡಿದ್ವಿ. ಬೇಕಿತ್ತ ನಮಗೆ ಇದೆಲ್ಲನೂ. ಇನ್ನು ಮ್ಯಾಲೆ ನೆಂಟಿ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳು. ಹ್ಞೂ, ಇಷ್ಟ ಇಲ್ಲ ಅಂದರೂ ಬಾಳಲೇಬೇಕು. ಇಲ್ಲಾಂದರೆ ಬೀದಿಗೆ ಬಿಡ್ತೀನಿ ಅಷ್ಟೇನೆ. ನನಗಿನ್ನ ಇವಾಗ ಇವಳು ಎಷ್ಟೋ ಗ್ರೇಟ್ ಆಗೋಗ್ಬಿಟ್ಲು. ಆಶಾ, ಆಶಾ. ಹೋ ಉಷಾ, ಅದು ನನ್ನ ಮಗಂಗೆ ಎಲ್ಲ ಮರ್ತೋಗ್ಬಿಟ್ಟಿತ್ತಲ್ಲ, ತಲೆಗೆ ಏಟು ಬಿದ್ದುಬಿಟ್ಟು ಎಲ್ಲನೂ ನೆನಪಾಯ್ತು. ನನ್ನ ಮಗ ಇವಾಗ ಫುಲ್ಲು ಖುಷಿಯಾಗವನೆ ನೋಡಿ. ನನ್ನ ಮಗ ಇವಾಗ ಅವ್ನ ಹಳೆದೆಲ್ಲ ನೆನಪಾಗಿರೋದಕ್ಕೆ ನಿನ್ನ ಮದುವೆ ಆಗಿರೋದು, ಹಂಗೇನೆ ಅವ್ನ ಮದುವೆ ಆಗಿರೋದು, ಅವನಿಗೆಲ್ಲ ಕೆಪ್ತಿ ಬಂದ್ಬಿಟ್ಟೈತೆ. ಅದಕ್ಕೆ ಅವನು ವಾಪಸ್ ಹೋಗ್ಬೇಕಮ್ಮ, ಹಳ್ಳಿನಾಗೆ ಇರಬೇಕಮ್ಮ, ನನಗೆ ಅಲ್ಲೇ ಇರಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ದ. ಅದಕ್ಕೆ ಇಬ್ರು ಜೊತೆಗೆ ಹಂಗೆ ಬಂದ್ಬಿಟ್ವಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು. ಸಾರಿ ಉಷಾ, ನನಗೂ ತಲೆಗೆ ಬಿದ್ದಿರೋದಕ್ಕೆ ಡಾಕ್ಟರ್ ಹೇಳಿದ ಮೇಲೆ ಗೊತ್ತಾಗಿದ್ದು. ನನಗೇನೂ ನೆನಪಿರಲಿಲ್ಲ, ಏನೇನೇನೇನೋ ಮಾತಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಹೀಗೆ ಸದ್ಯಕ್ಕೆ ಅರ್ಥ ಆಯಿತು ಎಲ್ಲನೂ. ನನ್ನೇನಾದ್ರೂ ತಲೆ ಕೆಟ್ಟಾಗ ಏನಾದರೂ ಸ್ವಲ್ಪ ಹಂಗೂ ಹಿಂಗೂ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ಲೀಸ್, ಐ ಆಮ್ ಸಾರಿ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಓಕೆನಾ? ಐ ಆಮ್ ರಿಯಲಿ 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 ಸಾರಿ. ಇನ್ಮೇಲೆ ನೀನು ಆರಾಮಾಗಿರು, ನಾನು ಆರಾಮಾಗಿರ್ತೀನಿ. ನಾನು ಯಾವತ್ತಿಂದನೂ ಆರಾಮಾಗಿದ್ದೀನಿ. ಇನ್ನು ಆರಾಮಾಗಿರೋ ಅವಶ್ಯಕತೆ ಇನ್ನೇನೈತೆ? ಸರಿ, ಇವಾಗ ಇಲ್ಲಿಗೆ ಬಂದಿದ್ದ ಕಾರಣ ಆದ್ರೂ ಏನು, ಅವಶ್ಯಕತೆ ಆದ್ರೂ ಏನು? ಅದೇ ಕಣವ, ಈಗ ಎಲ್ಲ ಬದಲಾಗೋಗ್ಬಿಟ್ಟವನಲ್ಲ, ಅದಕ್ಕೆ ಹೆಂಗೋ ಆತ ಸಂಸಾರ ಗಿಂಸಾರ ಮಾಡ್ಕೊಂಡು ಇಲ್ಲೇನಿಯ ಇರೋಣ ಅಂತ ಹೇಳ್ಬಿಟ್ಟು ಬಂದವನು. ಇವನು ಇನ್ನ ಕೆಲಸ ಮಾಡ್ಕೊಂಡು ಇಲ್ಲೇ ಇತ್ತಾನೆ ಕಣವ. ನಾನು ಅಷ್ಟೇನಿ, ಇನ್ನು ಜಂಬ ಗಿಂಬ ಮಾಡಕ್ಕಿಲ್ಲ. ನಾನು ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ನಾನು ನಿನ್ನ ಸಮ್ಮಕ್ಕೆ ನಿಂತ್ಕೊಂಡು ಕಷ್ಟಪಟ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತೀನಿ ಕಣವ. ನಾನು ನಂಬು, ಸರಿನಾ? ನೀನು ನನ್ನ ಮಗಳಿದ್ದಂಗೆನೇನಿಯ, ಇವನು ಅಷ್ಟೇನಿಯ. ಇನ್ನು ಮ್ಯಾಲೆ ಬೋಲ್ ಕೆಲಸ ಮಾಡ್ತಾನೆ ಇವನು. ಹೊಲಗಿಲ್ಲ ಎಲ್ಲ ನೋಡ್ಕೊತಾನೆ, ಫ್ಯಾಕ್ಟ್ರಿ ಕಟ್ಟಕ್ಕೆ ಶುರು ಮಾಡ್ಕೊತಾನೆ, ಎಲ್ಲನೂ ಮಾಡ್ಕೊತಾನೆ. ಇನ್ನು ಮ್ಯಾಲೆ ಹಳ್ಳಿನ ಖುಷಿಯಾಗಿರ್ಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ದಿನ ಆಗಿದ್ದಕ್ಕೆ ಕ್ಷಮೆ ಇರಲಿ ಕಣವ. ಇನ್ನು ಮ್ಯಾಲೆ ಎಲ್ಲ ಸಂದಕ್ಕಿರೋಣ, ಸರಿನಾ? ಎಲ್ಲೋದ್ಲು ಆಶಾ? ಕಾಣಿಸ್ತಾನೆ ಇಲ್ಲ. ಓಹೋ, ಅಂದರೆ ನೀವು ಈ ಮನೆಗೆ ಇರಕ್ಕೆ ಅಂತ ಬಂದ್ರಾ? ಏನು ಆಶನ ಈ ಮನೆಗೆ ಹುಡುಕಿದ್ರೆ ನಿಮ್ಗೆ ಎಲ್ಲಿ ಸಿಗ್ತಾಳೆ? ಎಲ್ಲಾದರೂ ರೋಡಾಗೆಲ್ಲಾದರೂ ಸಿಗ್ತಾಳೆ, ನಾವು ಹುಡುಕ್ಬೇಕಿತ್ತು. ಯಾಕೆ ಉಷಾ ಈ ಥರ ಮಾತಾಡ್ತಾ ಇದೆಯಾ? ಇಲ್ಲೇ ತಾನೇ ಶಾರದಿನೂ ಆಶಾ ಇಬ್ರು ಇರೋದು ಇಲ್ಲ. ಇದ್ರು ಆವಾಗ ಆಗಲೇ 1 ವೀಕ್ ಆಯ್ತು ಅನ್ಸುತ್ತೆ. ಈ ಮನೆ ಏನೋ ಎಲ್ಲ ಅವಳ ಹೆಸರಿನಾಗಿತ್ತಂತೆ. ಅದಕ್ಕೆ ಅವಳು ನಮ್ಗೆ 20 ಲಕ್ಷ ದುಡ್ಡು ಕೊಟ್ಬಿಟ್ರೆ ಈ ಮನೆನ ನಿಮಗೆ ಬಿಟ್ಟುಕೊಟ್ಟು ಹೊರಟೋಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ನನ್ನ ಗಂಡ ಹೋಗ್ಲಿ ಬಿಡು, ಇವರಿದ್ರೆ ನಮ್ಗೆ ಇನ್ನೂ ನೆಮ್ಮದಿನೇ ಇಲ್ವಲ್ಲ ಅಂತೇಳ್ಬಿಟ್ಟು ಈ ಮನೆನ ನಮ್ಮ ಮನೆ ಹೆಸ್ರಿಗೆ ಮಾಡಿಸ್ಕೊಂಡು ನಿಮ್ಮ ಈ ಸೊಸೆಗೆ 20 ಲಕ್ಷ ಕೊಟ್ಬಿಟ್ಟು ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಕಳಿಸಿದ್ದಾಯ್ತು. ಇದೇ ಮನೆಗೋಸ್ಕರ ನನ್ನ ಗಂಡನ್ನ ಬುಟ್ಟಿಗೆ ಹಾಕೊಂಡು ಅದು ಇದು ಅಂತ ಮಾಡಿ ಈ ಮನೆಗೆ ಬಂದು ಸೇರ್ಕೊಂಡಲ್ಲ. ಹೀಗೆ ನೋಡ್ದಾ, ನಿಮ್ಗವಾಗ ಗೆಲುವು ಸಿಕ್ಕಿರ್ಬೋದೇನೋ, ಆದರೆ ಕೊನೆಗೆ ಸೋಲನ್ನು ಸಿಕ್ತಲ್ವ ನಿಮಗೆ. ದೇವರು ಸರಿಯಾಗಿ ಮಾಡ್ದ. ನನಗಂತೂ ತುಂಬ ಖುಷಿ ಆಗ್ತೈತೆ. ನನ್ನ ಜೀವನ ತುಂಬಾ ಕಷ್ಟ ಆಗಂಗೆ ಮಾಡಿಬಿಟ್ಟಿದ್ದೆ, ಆದರೆ ಇವತ್ತು ಒಳ್ಳೆ ಸೊಸೆ, ಒಳ್ಳೆ ಮಗ, ಒಳ್ಳೆ ಸಂಸಾರ. ಅಪ್ಪಬ್ಬಬ್ಬ, ಖುಷಿಯಾಗಿದ್ದೀನಿ ನಾನಂತೂ. ನಾನು ಅಷ್ಟೇ ಸಾಕು. ನಿನ್ನ ಸೊಸೆ ಇಲ್ಲೇ ಎಲ್ಲೋ ಇರಬೇಕೇನೋ ಊರಾಗೆ. ಹೋಗಿ
ಹುಡುಕೊಳ್ರಿ. ನನ್ನ ಮಗ ಸೊಸೆ ಮಾಡಿದೊಂದು ಒಳ್ಳೆ ಕೆಲಸ ಅಂದ್ರೆ 20 ಲಕ್ಷ ಕೊಟ್ಬಿಟ್ಟು ಈ ಮನೆನ ನಮ್ಮ ಹೆಸರು ಮಾಡಿಸ್ಕೊಂಡ್ರು. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತೈತೆ. ಹಾ, ಈ ಮನೇಲಿ ಇವಾಗ ನಿಮ್ಗೆ ಅಂತ ಯಾವ ಅಧಿಕಾರನೂ ಇಲ್ಲ. ಅಧಿಕಾರದ ಬಗ್ಗೆ ಮಾತಾಡಕ್ ಬಂದ್ರೆ ಝೀರೋ, ಏನೂ ಇಲ್ಲ ಆಂಟಿ. ದಯವಿಟ್ಟು ನೀವು ಇಲ್ಲಿಂದ ಹೋದ್ರೆ ತುಂಬಾ ಒಳ್ಳೇದು. ನೆಂಟ್ರ ತರ ಬಂದಿದ್ದೀರಾ, ಕಾಫಿ ಕೊಡೋಣ, ಟೀ ಕೊಡೋಣ, ಆ ಯೋಗ್ಯತೆನೂ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ಕಾಫಿ, ಟೀ, ಜ್ಯೂಸ್ ಗೀಸ್ ಅವೆಲ್ಲ ಏನೂ ಕೊಡಲ್ಲ ಮನೇಲಿ. ಓಕೆನಾ? ಹಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅತ್ತೆ, ನಡೀರಿ ಹೋಗೋಣ. ಆರವ ಬಾ. ಇವರು ಹಂಗೇನೆ ಹಾಳಾಗೋಗ್ಲಿ ಬಾ, ನಮ್ಗೆ ಯಾಕೆ ಬೇಕು? ನಮ್ಮನ್ನೇ ನೆನೆಯೋ ಅಯ್ಯೋ ಅನ್ನಿಸ್ದಾರಲ್ವ ಇವರು. ಇಂಥವರೆಲ್ಲ ಎಲ್ಲಿ ಉದ್ದಾರ ಆಯ್ತಾರೆ? ಹಾಳಾಗಿ ನೆನೆಯೋ ಹೋಗೋದ್ ಬಾ. ಒಳ್ಳೆರ್ಗೆ ನಿಧಾನ ಆದ್ರೂ ಒಳ್ಳೆ ಕಾಲ ಬರ್ತೈತೆ, ಇಂಥ ಕೆಟ್ಟ ನನ್ನ ಮಕ್ಳಿಗೆ ಎಲ್ಲಿ ಬರ್ತೈತೆ? ಬಾ. ಹಾಳಾಗೋಗ್ಲಿ, ಬಾಗ್ಲಕ್ಕ ಬಾ. ಇಲ್ಲ, ನನ್ನ ಸೊಸೆ ಈ ಮನೆ ಮಾರಕ್ ಸಾಧ್ಯನೇ ಇಲ್ಲ. ಅವಳು ಉಳ್ಕೊಳಕ್ ಮನೆ ಬೇಕು ತಾನೆ. ಈ ಮನೆನ ಯಾಕೆ ಮಾರಾಕ್ತಾಳೆ? ನೀವೇ ಏನೋ ನಾಟಕ ಮಾಡ್ಬಿಟ್ಟು ಅವ್ರನ್ನೇನೋ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟಿದ್ದೀರಾ. ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡಬೇಡಿ ಆಂಟಿ. ಹೋಗಿ, ಊರಲ್ಲಿ ತುಂಬಾ ಜಾಗ ಇದೆ, ಹುಡುಕಿ. 20 ಲಕ್ಷ ತಗೊಂಡು ಎಲ್ಲೋಗೋರು ಏನ್ ಕತೆನ ಹುಡುಕ್ಬೇಕಲ್ವಾ? ಊರಲ್ಲೇ ಇದ್ದಾರೋ ಇಲ್ಲ ಫಾರಿನ್ಗೆ ಹೋದ್ರು, ಯಾರಿಗ್ ಗೊತ್ತು? ಅದು ನಮಗೆ ಗೊತ್ತಿಲ್ಲ ಅಲ್ವಾ? ನೀವೇ ಅಲ್ವಾ ಹುಡುಕ್ಬೇಕಾಗಿರೋರು. ಹೋಗಿ ಆರಾಮಾಗಿ ಹುಡುಕ್ಬಿಟ್ಟು ಸಿಕ್ಕರೆ ಜೊತೆ ಕರ್ಕೊಂಡು ಹೋಗಿ. ಈಗ ನಿಮಗೂ ಜ್ಞಾನೋದಯ ಆಗಿದೆ ಅಲ್ವಾ? ದಯವಿಟ್ಟು ಹೋಗಿ. ಅಮ್ಮ, ಇದೇನಮ್ಮ ಬರ್ಕೊಟ್ 10-15 ದಿನ ಒಂದು ತಿಂಗಳಾಗಿಲ್ವೇನೋ, ಆಗ್ಲೇ ನೆನೆ ಮನ್ಯಾಳಿ ಎಲ್ಲ ಮಾರ್ಕೊಂಡು ಬಿಟ್ಟವಳಲ್ಲಮ್ಮ. ನನಗೆ ಗೊತ್ತಿತ್ತು ಈ ಕೊಂತ್ರಿ ಇಂಥ ಕೆಲಸ ಮಾಡೇ ಮಾಡ್ತಾಳೆ ಅಂತ. ಅದಕ್ಕೆ 7 ಎಕರೆ ಜಮೀನು ಅವಳ ಹೆಸ್ರಿಗೆ ಬರ್ಕೊಡ್ಲಿಲ್ಲ, ಎಲ್ಲನೂ ನನ್ನ ಹೆಸ್ರಿಗೂ ಸೇರಿ ಜಾಯಿಂಟ್ ಮಾಡ್ಕೊಂಡೆ. ಇಲ್ಲ ಅಂತ ಹೇಳಿದಿದ್ರೆ ತೋಪ್ ಮಾಡಾಕಿರಳಲ್ಲಮ್ಮ ನಮ್ಮನ್ನ. ಇವಳಿಗೆ ಏನಮ್ಮ ಬಂದಿರೋದು ಒತ್ಗಾಲ? ಇದು ಯಾಕಮ್ಮ ಹಿಂಗೆ ಮಾರ್ಕೊಂಡು ತಿಂತಾರೆ ಅಮ್ಮ ಮಗಳು ಇಬ್ರು? ಅಲ್ಲಮ್ಮ, ಇಷ್ಟು ದಾರ ಮನೇನ 20 ಲಕ್ಷ ರೂಪಾಯಿ ಮಾರ್ಬಿಟ್ಟು ಹೊರಟೋಗ್ಬಿಟ್ರಲ್ಲ. ಈಗ 20 ಲಕ್ಷ ರೂಪಾಯಿಗಿಂತ ಮನೆ ಕಟ್ಟಕನ ಆಗ್ತೈತಾ ಹೇಳಿ ನೀನೇನೆ? ಈಗ ನಾವು ಹೋಗಿ ಎಲ್ಲಿರೋದು ಇವ್ರನ್ನ, ಎಲ್ಲಿ ಅಂತ ಹುಡ್ಕೋದು? ಅಲ್ಲಂತೂ ನೆಲೆ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಗೂ ನೆಲೆ ಇಲ್ಲಿದ್ದಂಗೆ ಮಾಡಕ್ ಬಿಟ್ಟವಳಲ್ಲ ಅವಳು. ಈಗ ಏನಮ್ಮ ಮಾಡೋದು? ನಮಗೆ ಸಿಕ್ಕಿರಲ್ಲ ಇಂಥ ಓಪ್ಲೆಸ್ ಕಿತ್ತೋಗಿರೋ ನನ್ನ ಮಕ್ಳನ್ನೇ. ಯಾರೂ ಮಗನೇ ನಮ್ಗೆ ಒಳ್ಳೆ ಸಿಗ್ಲಿಲ್ವಲ್ಲ. ಅವಳು ನೋಡಿದ್ರೆ ಹಂಗೆ, ಇವಳು ನೋಡಿದ್ರೆ ಹಿಂಗೆ. ಈಗ ಏನು ಮಾಡೋದವ್ರನ್ನ ಎಲ್ಲಿ ಅಂತ ಹುಡ್ಕೋದು? 20 ಲಕ್ಷ ಖರ್ಚು ಮಾಡೋ ತನಕ ಅವರು ಕಣ್ಣು ನಿದ್ದೆನೂ ಬರಲ್ಲ, ಏನೂ ಬರಲ್ಲ. ಅಂತೂ ಎಲ್ಲ ಖರ್ಚು ಮಾಡಿ ಬಿಸಾಕ್ಬಿಟ್ರೆ ಅವ್ರಿಗೆ ಸಮಾಧಾನ ನೋಡು. ಅಲ್ಲಿ ತನಕ ಅವ್ರಿಗೆ ಯಾವ ಸಮಾಧಾನನೂ ಆಗಲ್ಲ. ಏನು ಮಾಡೋಣ ಈಗ? ಅಯ್ಯೋ, 20 ಲಕ್ಷನೂ ಹೋಯ್ತು. ಇನ್ನೇನು ಗುಡಿಸ್ಲು ಹಾಕೊಂಡಿನಾರ ಜೀವನ ಮಾಡಬೇಕು ಅಂತ ಅನ್ನಿಸ್ತೈತೆ. ನಮ್ಮದು ಅಂತ ಹೊಲ ಐತೆ, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಹೆಂಗಿದ್ದೋನ ಎಂಥ ಲೆವೆಲ್ಗೆ ಇಳಿಯಂಗೆ ಮಾಡ್ಬಿಟ್ರಲ್ಲ ಈ ಶಾರದಿನೂ ಮಗಳು ಸೇರ್ಕೊಬಿಟ್ಟು. ಅದಕ್ಕೆ ಒಳ್ಳೆ ಸವಾಸ ಮಾಡಬೇಕು ಅನ್ನೋದು. ಕೆಟ್ಟ ಸವಾಸ ಮಾಡಿದ್ರೆ ಹಿಂಗೇನೆ ಹಾಳಾಗೋಗೋದು ನಾವು. ಮಗನೇ, ಬೇರೆ ದಾರಿ ಇಲ್ಲ, ಹುಡ್ಕನ. ಫೋನ್ಗಿನ ಹಾಕು, ಫೋನ್ ಮಾಡು, ನಾನು ಫೋನ್ ಮಾಡ್ತೀನಿ. ಹುಡುಕ್ಬಿಟ್ಟು ನೋಡೋಣ, ಎಲ್ಲವರು ಕೇಳೋಣ. ರಿಂಗ್ ಆಗ್ತಾಯ್ತಾ? ಅಯ್ಯೋ, ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟವ್ರಲ್ಲಮ್ಮ ಇವರು. ಇವಕ್ಕೇನು ಬಂದು ದೊಡ್ಡರೋಗ? ಇರು, ನಾನು ಮಾಡ್ತೀನಿ. ನಂಬರ್ನೇ ಬ್ಲಾಕ್ ಮಾಡೋವಷ್ಟು ಧೈರ್ಯ ಬಂದ್ಬಿಡ್ತಾ ಇವಳಿಗೆ. ನನ್ನ ನಂಬರ್ ಬ್ಲಾಕ್ ಮಾಡಿರೋದು ನೋಡಿ ಮನಿಯಾಳಿ, ನೀನೊಂದ್ಸಲ ಮಾಡಿ ನೋಡು. ನನ್ನ ನಂಬರು ಬ್ಲಾಕ್ ಮಾಡವ್ರೆ, ವಾಟ್ಸಪ್ಪಾಗ ಮಾತ್ರ ಬ್ಲಾಕ್ ಮಾಡವ್ರೆ ಅಂತ ಅನ್ಕೊಂಡೆ. ಫೋನ್ರಾಗೂ ಬ್ಲಾಕ್ ಮಾಡ್ಬಿಟ್ಟವ್ರಲ್ಲ. ಇವ್ರಿಗೇನು, ನಾನೆಲ್ಲ ನೀನು ಬಿಡಕ್ಕಿಲ್ಲ, ನೀನು ಮರೆಯಕ್ಕಿಲ್ಲ, ಅದಕ್ಕೆ ಡೈವರ್ಸ್ ಕೊಟ್ಟಿಲ್ಲ ಅನ್ಕೊಂಡೆ. ಸುಮ್ಮನೆನಲ್ಲ, ಡೈವರ್ಸ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಬ್ಲಾಕ್ ಮಾಡ್ಬಿಟ್ಟವ್ರಲ್ಲ. ಅವ್ರ ಅಮ್ಮಂಗೆ ಮಾಡಮ್ಮ. ಇಬ್ರಿಗೆ ಮಾಡಿದ್ರು ಅದೇ ಕಣಲ್ಲ, ಇಬ್ರಿಗೆ ಮಾಡಿದ್ರು ಬ್ಲಾಕ್ ಮಾಡಕ್ಕೆ ಕೊಟ್ಟಾರ ನಮ್ಮನ್ನ. ಒಂದೇ ರಿಂಗುಗೆ ಕಟ್ಟಾಯ್ತೈತೆ. ಈಗ ಇವ್ರನ್ನ ಎಲ್ಲಪ್ಪ ಹುಡ್ಕೋದು? ಸರಿ ಬಾ ಮಗನೆ, ಇನ್ನು ಫೋನಾಗೂ ಇನ್ನೂ ಹೋಗ್ತಾನೆ ಇಲ್ಲ ಅಂದರೆ ನಾವೇ ಹುಡುಕ್ಬೇಕಾಯ್ತದೆ. ಎಲ್ಲ ಹಾಳು ಬಿದ್ದೋಗವ್ರು. ಇಷ್ಟೊತ್ತಾಗಲೇ 20 ಲಕ್ಷನ ಉಡಾಯಿಸ್ಬಿಟ್ಟವ್ರೆ ಅಂತ ಅನ್ನಿಸ್ತೈತೆ ಅಷ್ಟೇನೆ. ಸರಿ ಬಾ ನೋಡೋಣ.